ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರ ಸಾಯಂಕಾಲ ವ್ಲಾಗ್. ನಾನು ಚಹಾ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಚಹಾ ಕುಡಿತಾ ಇದ್ದೀನಿ. ಚಹಾ ಜೊತೆ ಬಟ್ರೆ ನಾನು ರಾತ್ರಿ ಊಟಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ. ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿದ್ದು ಇದು ಪಾಕಿಟ್ ಹಿಟ್ಟು. ಈಗ ಸ್ವಲ್ಪ ಹಿಟ್ಟು ಹಚ್ಚಕ್ಕೆ ತೆಗೆದಿಟ್ಕೊಂಡೆ. ಒಳಗೆ ಹಚ್ಚಕ್ಕೆ ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ ಹಿಟ್ಟಿಗೆ. ನಾನಿಲ್ಲಿ ಎಣ್ಣೆ ಚಪಾತಿ ಮಾಡ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ಚಪಾತಿ ಮಾಡ್ತಾ ಇದ್ದೀನಿ. ಈಗ ಸಾಲ್ಟ್ ಹಾಕಿ ಹಿಟ್ಟದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನಾನಿಲ್ಲಿ ಚಪಾತಿ ಹಿಟ್ಟು ನಾದ್ಕೊಂಡೆ. ಮೀಡಿಯಮಲ್ಲಿ ಗಟ್ಟಿನಿಲ್ಲ, ಭಾಳ ತೆಳ್ಳಗೂ ಅಲ್ಲ, ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡೆ. ಈಗ ಎಣ್ಣೆ ಹಾಕಿ ನೆನೆಯಲ್ಲಿ ಬಿಡ್ತಾ ಇದ್ದೀನಿ. ಅದು ಪ್ಯಾಕೆಟ್ ಗೋಧಿ ಹಿಟ್ಟು ಸ್ವಲ್ಪ ಇತ್ತು, ಹಿಂಗಾಗಿ ಎಲ್ಲ ಹಿಟ್ಟು ಖಾಲಿ ಆಯ್ತು. ಅದೇ ಡಬ್ಬಿನ ತಿಕ್ತಾ ಇದ್ದೀನಿ. ಈಗ ಹಿಟ್ಟು ನೆನೀತು ನಮ್ದು. ನಾನಿಲ್ಲಿ ಕೈಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಹಚ್ಚಿ ಉಳ್ಳಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಚಪಾತಿ ಮನೆಗೆ ಮತ್ತು ಅದು ಲಟ್ಟಣಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಈಗ ಒಂದು ಉಳ್ಳಿ ತೊಗೊಂಡು ಲಟ್ಟಿಸಿದೆ, ಅದಕ್ಕೆ ಹಿಟ್ಟು ಹಚ್ಚಿದೆ. ಇನ್ನೊಂದು ಉಳ್ಳಿ ತೊಗೊಂಡು ಲಟ್ಟಿಸಿ ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ಈಗ ಎರಡು ಒಂದ್ರ ಮೇಲೆ ಒಂದಿಟ್ಟು ಲಟ್ಟಿಸ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ದಂಡಿ ಲಟ್ಟಿಸ್ಕೊತ ಹೋಗ್ಬೇಕು, ದೊಡ್ಡದಾಗುತ್ತೆ ಅದು. ತವಾಗೆ ಎಣ್ಣೆ ಹಾಕಿ ಲಟ್ಸಿದ ಚಪಾತಿ ಹಾಕ್ತಾ ಇದ್ದೀನಿ. ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಒಂದು ಸೈಡ್ ಬೇಯ್ತಿದ್ದೆ, ನಾ ತಿರುವಿ ಹಾಕ್ತಾ ಇದ್ದೀನಿ. ದಂಡೆ ಪ್ರೆಸ್ ಮಾಡಿ ಬೇಯಿಸಿದ್ರೆ ಜಲ್ದಿ ಬೇಯುತ್ತೆ. ಇದು ಹಸಿ ಬಿಸಿ ಉಳಿಯಲ್ಲ. ಈಗ ಎರಡೂ ಸೈಡ್ ಚೆನ್ನಾಗಿ ಬೇಯಿತು. ಈಗ ನಾನು ರಾತ್ರಿ ಊಟಕ್ಕೆ ಸಾರು ಮಾಡಿರಲಿಲ್ಲ, ಹೀಗಾಗಿ ಎಗ್ ಮಸಾಲ ತರಿಸಿದ್ದೆ ಹೋಟೆಲ್ದಿಂದ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು ಮಾರನೇ ದಿನ ಬೆಳಗ್ಗೆ ನಾಷ್ಟ ಮಾಡ್ತಾ ಇದ್ದೀನಿ. ಈ ನಾಷ್ಟ ಆದಮೇಲೆ ಚಹಾ ಕುಡಿತಾ ಇದ್ದೀನಿ. ನಾನು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ, ಅದಕ್ಕೆ ಕೊತ್ತಂಬರಿ ಸೋಸಿ ಇಟ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ತೊಗೊಂಡು ಡಬ್ಬ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟೆ. ಈಗ ಕೊತ್ತಂಬರಿ ನೀರು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸಾರಿ ವಾಶ್ ಮಾಡಿಕೊಂಡೆ. ಕೊತ್ತಂಬರಿ ಸ್ವಲ್ಪ ಬೆಂಡೆಕಾಯಿ ಪಲ್ಯಗೆ ಕೊತ್ತಂಬರಿ ತೆಗೆದಿಟ್ಕೊಂಡೆ. ಇನ್ನು ಸ್ವಲ್ಪ ಹಾಗೆ ಇಟ್ಟೆ, ರಾತ್ರಿ ಪಲ್ಯಕ್ಕಾಗುತ್ತೆ ಅಂತ. ಇಲ್ಲಿ ನಾನು ಬೆಂಡೆಕಾಯಿ ತೊಳೆದು ಟಿಶ್ಯೂ ಪೇಪರಲ್ಲಿ ಇಟ್ಟಿದ್ದೆ. ಈಗ ಇದು ಕರ್ಚಿಪ್ ತೊಗೊಂಡು ಒರೆಸ್ತಾ ಇದ್ದೀನಿ.
ನಾನಿಲ್ಲಿ ಬೆಂಡೆಕಾಯಿ ಹೆಂಚ್ಕೊಂಡೆ. ಈಗ ಪಾತ್ರೆಗೆ ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಹುರಿದ್ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ, ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಈಗ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿದೆ ನಾನೀಗ ಮಧ್ಯಾಹ್ನ ಊಟಕ್ಕೆ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ, ಮೊಸರು, ಚಪಾತಿ ತಿಂತಾಯಿದ್ದೀವಿ. ರಾತ್ರಿ ಉಳಿದಿದ್ದು ಚಪಾತಿ ಇದೆ, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಈಗ ನಮ್ಮದು ಊಟ ಆಯ್ತು, ಪಾತ್ರೆ ತೊಳಿತಾ ಇದ್ದೀನಿ. ಇದು ಸಾಯಂಕಾಲ ರಾತ್ರಿ ಊಟಕ್ಕೆ ಚೋಳಿಕಾಯಿ ಮಾಡಬೇಕಂತ ಚೋಳಿಕಾಯಿ ಸೋಸ್ತಾ ಇದ್ದೀನಿ. ಈಗ ಚಹಾ ಕುಡಿತಾ ಇದ್ದೀನಿ, ಚಹಾ ಜೊತೆ ಚುನ್ಮರಿ ಶೇವ ತಿಂತಾ ಇದ್ದೀನಿ. ಇದು ಚೋಳಿಕಾಯಿ ಪಾತ್ರೆಯಲ್ಲಿ ಹಾಕ್ಕೊಂಡೆ ಈಗ ಫ್ರೈ ಮಾಡ್ತಾ ಇದ್ದೀನಿ ನಾನು. ಇದು ರಾತ್ರಿ ಊಟಕ್ಕೆ ಇದು ಚೋಳಿಕಾಯಿ ಪಲ್ಯ ಮಾಡೋದು. ಇಲ್ಲಿ ಅಡುಗೆ ಎಣ್ಣೆ ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಚೋಳಿಕಾಯಿ ಫ್ರೈ ಆಯಿತು, ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಚೌಳಿಕಾಯಿ ಪಲ್ಯಕ್ಕೆ ಶೇಂಗಾ ಕೂಟ್ ಹಾಕಬೇಕಂತ, ಬರೀ ಶೇಂಗಾ ಹುರಿದು ರುಬ್ಬಿ ಹಾಕಬೇಕಂತ ಇದು ಶೇಂಗಾ ಹುರಿತಾ ಇದ್ದೀನಿ ಈಗ. ಈಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಚೌಳಿಕಾಯಿಗೆ. ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೆಟೊ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಅರಿಶಿಣ ಪೌಡರ್ ಈಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಇಲ್ಲಿ ಖಾರದ ಪೌಡರ್ ಹಾಕ್ತಾಯಿದ್ದೀನಿ. ಆಗಲೇ ಹುರಿದಿದ್ದ ಶೇಂಗಾ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿ. ಈಗ ರುಬ್ಬಾಯಿತು. ಈಗ ಒಗ್ಗರಣೆ ಹಾಕಿದ್ದೆಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಮಾಡಿದ ಚೌಳಿಕಾಯಿ ಹಾಕ್ತಾ ಇದ್ದೀನಿ. ಈಗ ನೀರು ಹಾಕ್ತಾ ಇದ್ದೀನಿ ಚೌಳಿಕಾಯಿ ಬೇಯೋದಕ್ಕೆ. ಈಗ ನಮ್ಮ ಚೌಳಿಕಾಯಿ ಬೆಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಮಾರನೇ ದಿನ ಇಡ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಉದ್ದಿನಬೇಳೆ ನೆನೆ ಹಾಕಿದ್ದೆ, ಅದನ್ನು ರುಬ್ತಾ ಇದ್ದೀನಿ ಈಗ. ಈಗ ರುಬ್ಬಿ ತೆಗೆದಿಟ್ಕೊಂಡೆ ಬೋಗಾಣಿಯಲ್ಲಿ. ಅದಕ್ಕೆ ಇಡ್ಲಿ ರವೆ ಹಾಕಿದ್ದೆ, 2.5 ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾರನೇ ದಿನ ನಾನು ಇಡ್ಲಿ ಮಾಡ್ತಾಯಿದ್ದೀನಿ, ಇಡ್ಲಿ ಚಟ್ನಿ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿ. ಭಾಳ ಗಟ್ಟಿನೂ ಅಲ್ಲ, ಭಾಳ ತೆಳ್ಳಗೂ ಅಲ್ಲ, ಮೀಡಿಯಮ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಕರೆಕ್ಟ್ ಹದ ಹತ್ತಿದ್ದು. ಈಗ ಪ್ಲೇಟ್ ಮುಚ್ಚಿಡ್ತೀನಿ ನೆನೆಯೋದಕ್ಕೆ. ಇದು ಉದ್ದಿನಬೇಳೆ ಉಳಿದಿತ್ತಲ್ಲ, ಅದೇ ಉದ್ದಿನ ಬಜ್ಜಿ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ, ಸಾಲ್ಟ್, ಅಡುಗೆ ಸೋಡಾ ಹಾಕಿ ಒಂದು 10 ನಿಮಿಷ ಇಟ್ಟಿದ್ದೆ. ಇದನ್ನ ಮೆಣಸಿನ್ಕಾಯಿ, ಸಾಲ್ಟ್, ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಇಟ್ಟಿದ್ದೆ. ಈ ಬಜ್ಜಿ ಮಾಡ್ತಾಯಿದ್ದೀನಿ, ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಈಗ ಫ್ರೈ ಮಾಡ್ತಾಯಿದ್ದೀನಿ. ಈಗ ಎರಡೂ ಸೈಡ ಬ್ರೌನ್ ಕಲರ್ ಬಂದು ಉದ್ದಿನಬೇಳೆ ಬಜ್ಜಿ. ಈಗ ತೆಗೆದಿಡ್ತಾ ಇದ್ದೀನಿ ನಾನು, ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾಯಿದ್ದೀನಿ.
ಇದು ರಾತ್ರಿ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.